ವೀಕ್ಷಕರೇ, ಭೀಷ್ಮ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಹಿಂದೆ ಮಂಜಮ್ಮ ಹಾಗೂ ರತ್ನಮ್ಮ ಎಂಬ ಇಬ್ಬರು ಕುರುಡರ ಬಗ್ಗೆ ವರದಿಯನ್ನ ಮಾಡಿದ್ದೆವು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಡಿವಿಹಳ್ಳಿಯಲ್ಲಿರ್ತಕ್ಕಂಥ ಇವರ ಬಗ್ಗೆ ನಾವು ವರದಿಯನ್ನ ಮಾಡಿದ್ದೆವು. ರಾಜ್ಯದಲ್ಲಿ ಸ್ವರಕಂಠದಿಂದ ಸರಿಗಮಪ ಸೀಸನ್ನಲ್ಲಿ ರಾಜ್ಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥ ಇವರು ಸರಿಗಮಪ ಸೀಸನ್ನಲ್ಲಿ ಸ್ಪರ್ಧಿಸಿದರು. ಇವರ ಸ್ವರಕಂಠಕ್ಕೆ, ಇವರ ಹಾಡಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ನಟ ಜಗ್ಗೇಶ್ ಸರ್ ಅವರು ಇವರ ಜೀವನೋಪಾಯಕ್ಕೆ ಒಂದು ಮನೆಯನ್ನ ಕಟ್ಟಿಸಿಕೊಟ್ಟಿದ್ದರು. ಹಾಗೆ ಇವರ ದಿನನಿತ್ಯದ ಜೀವನಕ್ಕಾಗಿ ಪ್ರತಿ ತಿಂಗಳು ರೇಷನ್ ಅನ್ನು ಕೊಡಿಸುವಂತ ಕೆಲಸವನ್ನ ಕೂಡ ಮಾಡುತ್ತಿದ್ದರು. ಆದರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಮಂಜಮ್ಮನ ಮರಣದ ನಂತರ ರತ್ನಮ್ಮನಿಗೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ತನ್ನ ಸ್ವಂತ ಹಕ್ಕನಾಗಿರ್ತಕ್ಕಂಥ ರಂಗಲಕ್ಷ್ಮಿ ಅವರು ಈ ಎಲ್ಲ ಸವಲತ್ತುಗಳನ್ನು ಬಳಸಿಕೊಳ್ಳುತ್ತಿದ್ದರ ಜೊತೆಯಲ್ಲಿ ರತ್ನಮ್ಮನಿಗೆ ಮಾನಸಿಕವಾಗಿ, ದೈಹಿಕವಾಗಿ ಬಹಳಷ್ಟು ಹಿಂಸೆಯನ್ನ ನೀಡುತ್ತಿದ್ದಾರೆ. ಈ ಹಿಂಸೆಗೆ ತಾಳಲಾರದೆ ರತ್ನಮ್ಮನು ಕಿರುಚಾಟವನ್ನ ಕೇಳಿದಂತ ಸ್ಥಳೀಯರು ಈ ರತ್ನಮ್ಮನನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಸ್ವಂತ ತನ್ನ ಹಕ್ಕನೆ ಈ ರೀತಿ ಹಿಂಸಿಸುವುದರಿಂದ ರಕ್ಷಿಸುವರೇ ಶಿಕ್ಷಿಸಿದಂತಾಗುತ್ತದೆ. ಇದು ನಿಲ್ಲಬೇಕು ಎಂಬುದೇ ಈ ಭೀಷ್ಮ ನ್ಯೂಸ್ ಚಾನೆಲ್ನ ವರದಿ. ನಮ್ಮ ಬಾವ ಹೇಳ್ಕೊಟ್ಟು ಕಳ್ಸಿರೋದು. ನಮ್ಮ ಬಾವ ಬೇಲ್ದಾರ ಕೆಲ್ಸಕ್ಕೆ ಹೋಗ್ತಾನೆ. ಇನ್ನು ಅವ್ರಪ್ಪ ಇಲ್ಲ, ನಿಮ್ಮಪ್ಪ ಇಲ್ಲ, ಇನ್ನು ಅವ್ಳಿಗೊಬ್ಳಿಗೆ ಏನು ಕಾಸ್ತಿ ಅಂತ ಹೇಳಿ ಫಿಟ್ಟಿಂಗ್ ಇಕ್ಕಿ ಕಳ್ಸಿರೋದು. ಅದಕ್ಕೆ ಶಾಮಿಲು ಊರಿನ ಜನ ಯಾರು ಬರ್ತಿಲ್ಲ. ನಮ್ಮ ಅಣ್ಣ ತಮ್ಮದಿರೇ ಅವಳ ಪರವಾಗಿ ಮಾತಾಡ್ತಾರೆ, ತಿಮ್ಮಣ್ಣ ಅನ್ನೋರು ಅವಳ ಪರವಾಗಿ ಮಾತಾಡ್ತಾರೆ. ನಾನು ಭಾಗ ಕೊಡಲ್ಲ ಅಂತಲೂ ಹೇಳಿಲ್ಲ, ಸೈನ್ ಹಾಕಲ್ಲ ಅಂತಲೂ ಹೇಳಿಲ್ಲ. ಕೋರ್ಟ್ಗೆ ಹೋಗೋಣ ಬರ್ರಿ ಅಂದರೆ ಕೋರ್ಟಿಗೆ ಬರ್ತಿಲ್ಲ. 3 ದಿನಕ್ಕೊಂದ್ಸಲಿ ಬಂದು ಕೇಣಿ ಮಾಡೋದು, ನಾನು ಹೊಡೆಯೋದು ಹಂಗೆ ಮಾಡ್ತಾವ್ರೆ. ಇದಕ್ಕೆಲ್ಲ ನೀವೇ ನನಗೆ ಪರಿಹಾರ ಕೊಡಿಸ್ಬೇಕು. ನಮ್ಮ ಯಜಮಾನನು ಬೈಕ್ ಬಂದಂಗೆ ಬೈದು ಕರ್ಕೊಂಡು ಹೋಗಲೇ ನಿನ್ನ ಹೆಂಡ್ತಿನ ಯಾಕೆ ಬಿಟ್ಟಿದ್ಯಾ ಇಲ್ಲಿ? ನೋಡಿ ಸರ್, ಜಗ್ಗೇಶ್ ಇವರು ಸರಿಗಮಪಗೆ ಹೋಗಿದ್ರಲ್ಲ, ಹೋದಾಗ ಜಗ್ಗೇಶ್ ಸರ್ ಈಗ ವಾಸ ಇರೋ ಮನೆ ಸರ್, ಅದು ಜಗ್ಗೇಶ್ ಅವರು ಇವ್ರು ನೋಡಿ ಇವ್ರಿಗೆ ಅಂತ ಕಟ್ಸ್ಕೊಟ್ರು ಸರ್. ಈಗ ಮನೇನು ಬಿಡ್ರಿ ಅಂತ ಸರ್ ಮನೆ